ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿಗೆ ಸ್ವಾಗತ ಸುಸ್ವಾಗತ. ದಿನಾಂಕ 18/8/2025 ಕರ್ನಾಟಕ ರಾಜ್ಯ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರದಾರರ ಸಂಘ ರಾಜ್ಯ ಸಮಿತಿ ಬೆಂಗಳೂರು. ಮುಖ್ಯಾಂಶಗಳು. ರಾಜ್ಯದ ಕರೆಯ ಮೇರೆಗೆ ಇಂದು ಕರ್ನಾಟಕ ರಾಜ್ಯಾದ್ಯಂತ ಕರ್ನಾಟಕ ರಾಜ್ಯ ಸರ್ಕಾರಿ ಹಾಸ್ಟೆಲ್ ಮತ್ತು ವಸತಿ ಶಾಲೆ ಹೊರಗುತ್ತಿಗೆ ನೌಕರದಾರರ ಸಂಘದ ಮುಖಂಡರುಗಳು ಮತ್ತು ಸದಸ್ಯರುಗಳು ಒಳಗೊಂಡು ಇಂದು ವಿವಿಧ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ತಮ್ಮ ಬೇಡಿಕೆ ಈಡೇರಿಸಬೇಕೆಂದು ಒತ್ತಾಯಿಸಿ ಕರ್ನಾಟಕ ರಾಜ್ಯದ ಕಾರ್ಮಿಕ ಇಲಾಖೆ ಸಚಿವರಾದ ಶ್ರೀ ಸಂತೋಷ್ ಲಾಡ್ ಎಸ್ ಇವರಿಗೆ ವಿವಿಧ ಜಿಲ್ಲೆಗಳ ಮುಖಾಂತರ ಜಿಲ್ಲೆಗಳ ಕಾರ್ಮಿಕ ಜಿಲ್ಲಾಧಿಕಾರಿಗಳಿಗೆ ತಮ್ಮ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಒತ್ತಾಯಿಸಿ ಜಿಲ್ಲಾಧಿಕಾರಿಗಳ ಮೂಲಕ ಸರ್ಕಾರ ಗಮನ ಸೆಳೆಯುವ ಕೆಲಸ ಸಂಘದ ಪದಾಧಿಕಾರಿಗಳು ಮಾಡಿದರು. ಇದೇ ಸಂದರ್ಭದಲ್ಲಿ ವಿವಿಧ ಜಿಲ್ಲೆಗಳ ಸಂಘದ ಮುಖಂಡರುಗಳು ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೂಡ ಸಲ್ಲಿಸಿದರು. ಹಾಸ್ಟೆಲ್ ಹೊರಗುತ್ತಿಗೆ ನೌಕರರ ಬೇಡಿಕೆಗಳಾದ ಒಂದನೆಯದು, ದಿನಾಂಕ 11/4/2025 ಕರ್ನಾಟಕ ಸರ್ಕಾರ ಹಾಗೂ ಕಾರ್ಮಿಕ ಇಲಾಖೆ ಪರಿಷ್ಕರಣೆ ಕರಡು ಅಧಿಸೂಚನೆ ಹೊರಡಿಸಿರುವ ಕನಿಷ್ಠ ವೇತನ ತಕ್ಷಣ ಜಾರಿ ಮಾಡಬೇಕು. ಕನಿಷ್ಠ ವೇತನ ತಿಂಗಳಿಗೆ 36,000 ರೂಪಾಯಿ ನೀಡಬೇಕು. ಮತ್ತು ಮೂರನೇದಾಗಿ, ನಿವೃತ್ತಿಯವರಿಗೆ ಎಲ್ಲ ಹಾಸ್ಟೆಲ್ ಹೊರಗುತ್ತಿಗೆ ಸಿಬ್ಬಂದಿಗಳಿಗೆ ಸೇವಾ ಭದ್ರತೆ ಕಾಯಂ ಮಾಡಬೇಕು. ನಾಲ್ಕನೇದಾಗಿ, ಬಾಕಿ ಇರುವ ವೇತನ ತಕ್ಷಣ ಜಾರಿ ಮಾಡಬೇಕು. ಐದನೇದಾಗಿ, ಕಾರ್ಮಿಕರ ಇಲಾಖೆಯ ಕಾನೂನು ಪ್ರಕಾರ ವಾರದ ರಜೆ, ESI ಮತ್ತು ID ಕಾರ್ಡ್, PF ತುಂಬಿದ ರಸೀದಿ, ವೇತನ ಚೀಟಿ, ಸರ್ವಿಸ್ ಸರ್ಟಿಫಿಕೇಟ್, ಆದೇಶ ಪತ್ರ ಕೊಡಬೇಕು. ಆರನೇದಾಗಿ, ತಕ್ಷಣ ತಮ್ಮ ಅಧ್ಯಕ್ಷತೆಯಲ್ಲಿ ಇಲಾಖೆ ಅಧಿಕಾರಿಗಳು ಹಾಗೂ ಹೊರಗುತ್ತಿಗೆದಾರರ ಸಭೆ ಕರೆದು ಎಲ್ಲ ಬೇಡಿಕೆಗಳನ್ನು ಪರಿಶೀಲಿಸಿ ಎಂದು ಸಂಘದ ಮುಖಂಡರುಗಳು ಘೋಷಣೆಗಳನ್ನು ಕೂಗುವುದರ ಮೂಲಕ ಸರ್ಕಾರ ಮನವಿ ಪತ್ರವನ್ನು ಸಲ್ಲಿಸಿದರು. ಕೆಜಿ ನ್ಯೂಸ್ ಇಂಡಿಯಾ ವಾಹಿನಿ ವರದಿಗಾರರು ವಿ ಗುರುಸ್ವಾಮಿ. ಬೀದರ್ ಮಾದರಿಯಂತೆ ಸೊಸೈಟಿ ಪ್ರಾರಂಭ ಮಾಡಬೇಕು. ಬೀದರ್ ಮಾದರಿಯಂತೆ ಸೊಸೈಟಿ ಪ್ರಾರಂಭ ಮಾಡಬೇಕು. ನೌಕರಿ ವಾರದ ರಜೆ ಕೊಡಲೇಬೇಕು. ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ನೌಕರಿಗೆ ಸೇವಾ ಭದ್ರತೆ ಕೊಡಲೇಬೇಕು. ಬೇಕೇ ಬೇಕು. ಬೇಕೇ ಬೇಕು. ಎತ್ತಕ್ಕಾಗಿರೋ ಹೋರಾಟ ನಿಲ್ಲಿಸಬೇಕು. ನಿಲ್ಲಲೇಬೇಕು. ಈಗಾಗಲೇ ಹೆಚ್ಚುವರಿ ನೌಕರರೆಂದು ತೆಗೆದಿರುವಂತಹ ನೌಕರನ ಕೂಡಲೇ ಕೆಲಸಕ್ಕೆ ಪಡಿಲೇಬೇಕು. ಕನಿಷ್ಠ ವೇತನ ಕೂಡಲೇ ಜಾರಿಯಾಗಲಿ. ಕನಿಷ್ಠ ವೇತನ ಕೂಡಲೇ ಜಾರಿಯಾಗಲಿ. ಎಲ್ಲ ನೌಕರು ಕಾಯಂ ಮಾಡಲೇಬೇಕು. CITU ಜಿಂದಾಬಾದ್. ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳು ಮತ್ತು ಮೈನಾರಿಟಿ ವಸತಿ ಶಾಲೆಗಳಲ್ಲಿ ವೇತನ ಅವನೇ ಪಾವತಿ ಮಾಡ್ತಾ ಇದ್ದಾನೆ. ಇವತ್ತು ವೇತನ ಸರಿಯಾಗಿ ಪಾವತಿ ಮಾಡಿಲ್ಲ. ಪ್ರತಿಯೊಬ್ಬ ನೌಕರರು 2 ತಿಂಗಳು 3 ತಿಂಗಳು ವೇತನ ಬಾಕಿ ಇಟ್ಕೊಂಡಾನ. ಬಾಕಿನೇ ಇಲ್ಲ ಅಂತ ಓಪನ್ ಆಗಿ ಹೇಳ್ತಾರೆ. ಅದಕ್ಕಾಗಿ ಅದ್ರ ಬಗ್ಗೆ ತನಿಖೆ ಮಾಡಬೇಕು. ಎಲ್ಲ ನೌಕರಿಗೆ ಬಾಕಿ ಇದ್ದಂಥ ವೇತನ ಕೊಡಿಸ್ಬೇಕು. ಆದರೆ ನಮ್ಮ ಪ್ರಮುಖ ಬೇಡಿಕೆ ಇವತ್ತೇನು ಕನಿಷ್ಠ ವೇತನ ಒಪ್ಕೊಂಡು ಜಾರಿ ಮಾಡಿರಿ ಮತ್ತು ಬೀದರ್ ಮಾದರಿ ಪ್ರಾರಂಭ ಮಾಡಿರಿ ಅಂತೇಳಿ ಹೋರಾಟ ಮೂಲಕ ಒತ್ತಾಯ ಮಾಡ್ತಿದ್ದೆವು. ಈಗ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮಾತುಕತೆ ಆಡಿ ಅದು ಆಗುವವರೆಗೂ ಕೂಡ ನಾವು ಇಲ್ಲಿಂದ ಎದ್ದು ಹೋಗಲ್ಲ. ಅವ್ರು ಒಪ್ಪಿಸ್ಕೋಬೇಕು. ನಾವು ಬೀದರ್ ಮಾದರಿ ಗುಲ್ಬರ್ಗ ಜಿಲ್ಲೆಯಲ್ಲಿ ಈ 1 ತಿಂಗಳ ಒಳಗಾಗಿ ಪ್ರಕ್ರಿಯೆ ಮುಗಿಸ್ತೀವಿ ಅಂತ ಹೇಳಿ. ಅದಕ್ಕಾಗಿ ಅವರು ಒಪ್ಪಲತ್ತಿಲ್ಲ. ನಮ್ಮ ಜಿಲ್ಲಾಧಿಕಾರಿ ನಮ್ಮ ಮಂತ್ರಿಗಳಿಗೆ ಯಾಕೋ ಜಿಲ್ಲಾ ಉಸ್ತುವಾರಿ ಮಂತ್ರಿನೂ ಕೂಡ ಅದು ಇಂಟ್ರೆಸ್ಟ್ ಇಲ್ಲ. ಬೇರೆ ಜಿಲ್ಲೆಯಲ್ಲೆಲ್ಲ ಇಂಟ್ರೆಸ್ಟ್ ತೊಗೊಂಡಾರೆ. ಆದರೆ ಯಾಕಿಲ್ಲ ಗೊತ್ತಾಗಲ್ಲ ನನಗದು. 27 ದಿನ ಹೋರಾಟ ನಡೆದಿದ್ದು ಕೂಡ ಅವರಿಗೆ ಮಾತಾಡೋಕ್ಕೂ ಅವ್ರಿಗೆ ಮಾರಿನೂ ಇಲ್ಲ. ಇವತ್ತು ಅವ್ರಿಗೆ ನಾವು ಹೇಳ್ತೇವೆ ಮಂತ್ರಿಗಳಿಗೂ ಕೂಡ
ಇಡೀ ಗುಲ್ಬರ್ಗ ಜಿಲ್ಲಾ ನಂಬರ್ 1 ಗುಲ್ಬರ್ಗ ಜಿಲ್ಲೆಯಲ್ಲಿಂದ ಹಾಸ್ಟೆಲ್ ಸಂಘ ಪ್ರಾರಂಭ ಆಗಿದೆ. ಗುಲ್ಬರ್ಗ ಜಿಲ್ಲೆಯಲ್ಲಿಂದ ಹೋರಾಟ ಆಗಿ ಸರ್ಕಾರಕ್ಕೆ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಬಟನ್